ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು 5ನೇ ತಿಂಗಳ ಮೊದಲನೇ ವಾರದಲ್ಲಿ ಒಂದು ವಾಗ್ದಾನ ವಾಕ್ಯವಾಗಿಯೂ ನಾವು ತೆಗೆದುಕೊಳ್ಬೋದು. ಕಟ್ಟಳೆಯೂ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದ ವಾಕ್ಯದ ಅಂಶವೇನೆಂದರೆ, ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಿ? ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹಲ್ಲೆಲೂಯಾ. ಹಾಗಾದರೆ ಎಲ್ಲರಿಗೂ ಆಸೆ ಇದೆ, ಎಲ್ಲರೂ ನಿಮ್ಮ ಕೈಗಳನ್ನು ಎತ್ತಿದ್ದೀರಿ. ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹಲ್ಲೆಲೂಯಾ. ನಾವು ಈ 5 ತಿಂಗಳಲ್ಲಿ ಮರಿಬಾರದು. ನಮ್ಮ ಜೀವಿತದಲ್ಲಿ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ದೇವರ ಕಟ್ಟಳೆ ಏನು ಹೇಳ್ತದೆ, ನಾನೇನು ಕೈಗೊಳ್ಳಬೇಕು, ಎಲ್ಲವನ್ನು ಸತ್ಯವೇದ ಆಧಾರದ ಮೂಲಕ ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. ಯೆಹೋಶುವನು ಚಾಪ್ಟರ್ 3:5. ಯಾರಾದರೂ ತೆಗೆದ್ರೆ ಓದೋಣ. ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ನಡೆಸುವನು. ಹಲ್ಲೆಲೂಯಾ. ಅಲ್ಲೇನು ಹೇಳಲ್ಪಟ್ಟಿದೆ? ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ಅದ್ಭುತ ಮಾಡ್ತೀನಿ. ನಾಳೆ ಅದ್ಭುತ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಇಂದು ಶುದ್ಧರಾಗಬೇಕು. ಹಲ್ಲೆಲೂಯಾ. ಅದು ವಾಕ್ಯದ ಮೊದಲನೇ ಅಂಶ. ಇಸ್ರಾಯೇಲರಿಗೆ, ದೇವರ ಮಕ್ಕಳಿಗೆ ದೇವರ ವಾಕ್ಯ ಏನು ಹೇಳ್ತದಂದರೆ, ಇಂದೇ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹಲ್ಲೆಲೂಯಾ. ಹೇಗೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಹಿಟ್ಟು ಕಡಿತೀವಿ, ಇಡ್ಲಿಗೆ ದೋಸೆಗೆ ಹಿಟ್ಟು ಕಡಿತೀವಿ. ಕಡಿದ ತಕ್ಷಣ ದೋಸೆ ಮಾಡ್ತೀರಾ? ಕಡ್ದ ತಕ್ಷಣ ಇಡ್ಲಿ ಮಾಡಿಬಿಡ್ತೀರಾ? ಏನು ಮಾಡ್ತೀರಿ? ಇವತ್ತು ಮಾಡಿದ ಹಿಟ್ಟಿಗೆ ನಾಳೆ ಹುಳಿ ಬರಲಿ ಅಂತೇಳಿ ಇಟ್ಟು ನಾಳೆ ಏನು ಮಾಡ್ತೀವಿ? ಸುಂದರವಾದ, ನಯವಾದ, ಮೃದುವಾದ ಇಡ್ಲಿ ಮಾಡಿ ತಿಂತೀರಿ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳುತ್ತದೆ, ಹಿಂದೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ನಡೆಸುವನು. ನೋಡ್ರಿ, ಕರ್ತನು ಹಸ್ತದಿಂದ ಅದ್ಭುತ ಹೊಂದಿಕೊಳ್ಳಲು ನಾವು ಪವಿತ್ರವಾದ ಜೀವಿತವನ್ನು ಜೀವಿಸುವುದು ಅಗತ್ಯವಾಗಿದೆ. ಹಲ್ಲೆಲೂಯಾ. ಕರ್ತನಿಂದ ಅದ್ಭುತ ಹೊಂದಿಕೊಳ್ಳಲಿಕ್ಕೆ ಯಾರೆಲ್ಲ ಬಯಸುತ್ತೀರೋ ಅವರು ಪವಿತ್ರವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಿದ್ಧರಾಗಬೇಕು. ಹಲ್ಲೆಲೂಯಾ. ಕರ್ತನು ಮೋಶೆಗೆ ಹೇಳುತ್ತಾನೆ, ಮೋಶೆಗೆ ಮಾತ್ರ ಆತನ ಬಳಿಗೆ ಬರುವಂತೆ ಆಜ್ಞಾಪಿಸಿದ ಕಾರಣ ಹಲವಾರು ದಿನಗಳಿಂದ ಕರ್ತನ ಪ್ರಸನ್ನತೆಯನ್ನು ಮೋಶೆ ಎದುರು ನೋಡುತ್ತಿದ್ದರು. ಹಲ್ಲೆಲೂಯಾ. ಇವಾಗ ಯಾರಿಗಾದ್ರೂ ಅದ್ಭುತ ಆಗಬೇಕಂತ ಆಸೆ ಇದೆಯಾ? ನಮ್ಮ ಜೀವಿತದಲ್ಲಿ ಅದ್ಭುತ ಆಗಬೇಕು ಇದೆಯಾ? ಇದೆ. ಹಾಗಾದರೆ ಇಂದು ನೀನು ತೆಗೆದುಕೊಳ್ಳುವ ನಿರ್ಧಾರ, ಇಂದು ನೀನು ಮಾಡುವಂಥ ಒಪ್ಪಂದ, ಇಂದು ನೀನು ಮಾಡುವಂಥ ದೇವರಿಗೆ ಕೊಡುವಂಥ ಘನತೆ, ಇಂದು ನೀನು ದೇವರ ಸಮ್ಮುಖದಲ್ಲಿ ಸಲ್ಲಿಸಬೇಕಾದ ಭಯಭಕ್ತಿ. ಹಲ್ಲೆಲೂಯಾ. ಕರ್ತನು ಹೇಳುತ್ತಾನೆ, ಕರ್ತನು ಮೋಶೆ ದೇವರ ಭಕ್ತರನ್ನು ಸುಮ್ಮನೆ ಆಶೀರ್ವಾದ ಮಾಡಿಲ್ಲ. ಯಾರೋ ಮೋಶೆಯೇ ಬಾ ಇಲ್ಲಿ ಅಂತ ಕರೆದು ತಕ್ಷಣ ಆಶೀರ್ವಾದ ಮಾಡಲಿಲ್ಲ. ದೇವರು ಮೋಶೆಯ ಜೀವಿತವನ್ನು ಅನೇಕ ವರ್ಷಗಳು ಕರ್ತನೊಂದಿಗೆ ಅನ್ಯೋನ್ಯವಾಗಿ ನಡೆದ ಐಕ್ಯತೆಯನ್ನು ನೋಡಿ ಕರ್ತನು ಅವನನ್ನು ಕರೆದನು. ಹಲ್ಲೆಲೂಯಾ. ದೇವರು ನಿನ್ನನ್ನು ಕರೆಯಬೇಕಾ? ದೇವರು ನಿನ್ನನ್ನು ಉಪಯೋಗಿಸಬೇಕಾ? ದೇವರು ನಿನ್ನ ಮೇಲೆ ದೇವರ ಆಶೀರ್ವಾದ ನಿನ್ನ ಮೇಲೆ ಬೇಕಾ? ಹಾಗಾದರೆ ನೀನೇನು ಮಾಡಬೇಕು? ಅನೇಕ ವರ್ಷಗಳು ಕರ್ತನ ಸಮ್ಮುಖದಲ್ಲಿ ಎದುರು ನೋಡುವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತದೆ, ಹಿಂದೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ದೇವರು ನಾವು ಶುದ್ಧ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರೆ, ದೇವರನ್ನು ಅನುಸರಿಸಲು ಬಯಸುವ ಜನರಿಗೆ ದೇವರು ಹೇಳುತ್ತಾನೆ, ಶುದ್ಧ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರಂದರೆ ನಾವು ಮನೆಯನ್ನು ಏನು ಮಾಡ್ತೀವಿ? ಭಾಳ ಸ್ವಚ್ಛವಾಗಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.
ಉಳಿದ ದಿವಸಗಳು ಹೇಗೋ ಇರಲಿ, ಆದರೆ ಆ ಗೆಸ್ಟ್ ಬರ್ತಾರಂತೇಳಿದರೆ, ಏಸು ನಿನ್ನ ಹೃದಯದೊಳಗೆ ಪ್ರವೇಶಿಸ್ತಾರಂದರೆ ನಿನ್ನ ಹೃದಯವನ್ನು ಶುದ್ಧ ಇಟ್ಟುಕೊಳ್ಳುವುದು ಬಹಳ ಅಮೂಲ್ಯವಾದುದು. ಹಲ್ಲೆಲೂಯಾ. ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ನಿಮ್ಮ ಮಕ್ಕಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾಗಿ ದಯಮಾಡಿ ಕೇಳಿಕೊಳ್ಳುತ್ತೇನೆ. ವಾಕ್ಯದ ಘನತೆಯನ್ನು ನೀವು ಸಲ್ಲಿಸಿದರೆ ಮುಂದೆ ಅದರ ಫಲವನ್ನು ನೀವು ಕಾಣುತ್ತೀರಿ. ಹಲ್ಲೆಲೂಯಾ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ಬೇರೆಯವರ ದೇಹ ಅಲ್ಲ ನೋಡ್ರಿ, ನಿಮ್ಮ ಗಂಡನ ದೇಹ ಅಲ್ಲ, ಹೆಂಡತಿಯ ದೇಹ ಅಲ್ಲ, ತಂದೆ ತಾಯಿಗಳ ದೇಹ ಅಲ್ಲ, ಪರಿಶುದ್ಧನಾಗಿ ಇಟ್ಟುಕೊಳ್ಳುವುದು ನಮ್ಮ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದುದು, ಅಂದರೆ ಉತ್ತಮವಾದುದು, ಮೆಚ್ಚುಗೆಯಾದುದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಹಲ್ಲೆಲೂಯಾ. ದೇವರನ್ನು ಅನುಸರಿಸಿ ನಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ ಅಂತೇಳಿದೆ. ಯಾವುದಲ್ಲಿ ಶುದ್ಧವಾಗಬೇಕು? ಮೊದಲು ನಮ್ಮ ಪರ್ಸ್ನಲ್ ಲೈಫ್, ವೈಯಕ್ತಿಕ ಜೀವಿತವನ್ನು ಸರಿಪಡಿಸಿಕೊಳ್ಳ್ರಿ, ವೈಯಕ್ತಿಕ ಜೀವಿತವನ್ನು ಸರಿ ಮಾಡಿಕೊಳ್ಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯವು ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸುತ್ತದೆ. ಯೋಹಾನ 1:10 ಹೇಳುತ್ತದೆ, ಆತನು ಲೋಕದಲ್ಲಿ ಇದ್ದವನು, ಮೊದಲನೇದು ಯಾವುದನ್ನು ನಾವು ಸರಿಪಡಿ ಮಾಡಿಕೊಳ್ಬೇಕು. ಆತನು ಲೋಕದಲ್ಲಿ ಇದ್ದನು, ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಹಲ್ಲೆಲೂಯಾ. ಈ ದಿನಮಾನಗಳಲ್ಲಿ ಅನೇಕ ಕ್ರೈಸ್ತರು, ಅನೇಕ ಇಂದಿನ ತಲೆಮಾರುಗಳು ನೋಡಿದರೆ ಎಷ್ಟು ಭಯಭಕ್ತಿಯಿಂದ ತಂದೆ ತಾಯಿಗಳು ಅವರ ಕಾಲಕ್ರಮೇಣ ಅವರ ಸೇವೆ ಮಾಡುತ್ತಾ ಬಂದ್ರಂದರೆ ಅವರು ಎಷ್ಟು ಭಯಭಕ್ತಿಯಲ್ಲಿ ನಡೆಸಿದರು. ಆದರೆ ಈ ದಿನಮಾನಗಳಲ್ಲಿ ಸೇವೆಗೆ ನಿಂತುಕೊಳ್ಳುವವರಿಗೆ ಏನು ಗೊತ್ತಾ? ಆ ಭಯ ಇಲ್ಲ, ಭಕ್ತಿ ಇಲ್ಲ. ಏಕೆಂದರೆ ಅದನ್ನು ಯಾಕೆ ನಾನು ಅನುಸರಿಸಬೇಕು? ನನ್ನ ಟ್ರೆಡಿಷ್ನಲ್, ನನ್ನ ಲೋಕದ ಜ್ಞಾನದ ರೀತಿಯಲ್ಲಿ ನಾನು ಮಾಡ್ಬೋದಲ್ಲ. ಹಲ್ಲೆಲೂಯಾ. ಅದಕ್ಕಾಗಿಯೇ ಆತನು ಈ ಲೋಕದಲ್ಲೇ ಇದ್ದನು. ನೋಡ್ರಿ, ನಮ್ಮ ಹಾಗೆ ಆತನು ಈ ಲೋಕದಲ್ಲೇ ಇದ್ದನು, ಲೋಕವು ಆತನ ಮೂಲಕವೇ ಉಂಟಾಯಿತು, ಆದರೆ ಆತನ ಒಳ್ಳೆ ಕಾರ್ಯವನ್ನು ಲೋಕ ಅರಿತುಕೊಂಡಿಲ್ಲ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಒಂದು ವೇಳೆ ನಾನು ಮತ್ತು ನೀನು ದೇವರನ್ನು ಸನ್ಮಾನಿಸಿ ನಡೆಯುವಾಗ ಅನೇಕರು ನಿನ್ನ ಬಗ್ಗೆ ಗುಣಗುಟ್ಟಬಹುದು, ಅನೇಕರು ನಿನ್ನನ್ನು ತಿರಸ್ಕರಿಸಬಹುದು, ಅನೇಕರು ನಿನ್ನ ಬಗ್ಗೆ ನಿನ್ನನ್ನು ತಾತ್ಸಾರ ಮಾಡಬಹುದು. ಆದರೆ ಅದರ ಕುರಿತು ನೀನು ಕಳವಳಗೊಳ್ಳಬೇಡ. ಯಾಕಂದರೆ ನಿನ್ನ ಕುರಿತು ಕಾಳಜಿ ವಹಿಸುವ ಆತನು ಒಬ್ಬನು. ನಿನ್ನ ಕುರಿತು ಅದ್ಭುತ, ನಿನ್ನನ್ನು ದೇಹವನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇಟ್ಟಾತನು ಒಬ್ಬನು. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರಿಗೆ ನಮ್ಮ ಜೀವಿತವನ್ನು ಬೇರ್ಪಡಿಸುವರಾಗಿರಬೇಕು. ಹಲ್ಲೆಲೂಯಾ. ಎರಡನೇದು, ಯೋಹಾನ 3ನೇ ಅಧ್ಯಾಯ 19ನೇ ವಾಕ್ಯ. ಆ ತೀರ್ಪು ಏನೆಂದರೆ, ಜಾನ್ ಚಾಪ್ಟರ್ 3:19, ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದರೂ ಮನುಷ್ಯನ ಕೃತ್ಯಗಳು ಕೆಟ್ಟದಾಗಿರುವುದರಿಂದ ಅವರು ಆ ಬೆಳಕಿನಿಂದ ಕತ್ತಲೆಯನ್ನೇ ಹೆಚ್ಚಾಗಿ
ಪ್ರೀತಿಸಿದನು. ಹಲ್ಲೆಲೂಯಾ. ದೇವರು ಎರಡನೇದು ಯಾವುದನ್ನು ಶುದ್ಧಪಡಿಸಬೇಕು? ಕತ್ತಲೆಯ ಜೀವಿತವನ್ನು ಶುದ್ಧಪಡಿಸಿಕೊಳ್ಬೇಕು. ಕತ್ತಲೆಯ ಜೀವಿತವನ್ನು, ದೇವರೇ ನನ್ನ ಕತ್ತಲೆಯ ಜೀವಿತವನ್ನು ಮಾರ್ಪಡಿಸು. ಹಲ್ಲೆಲೂಯಾ. ಕತ್ತಲೆಯ ಜೀವಿತ, ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬೆಳಕು 2000 ವರ್ಷಗಳ ಹಿಂದೆ ನನಗೂ ಮತ್ತು ನಿಮಗೋಸ್ಕರ ಆತನು ಈ ಲೋಕಕ್ಕೆ ಬೆಳಕಾಗಿ ಇದ್ದರೂ ಕೂಡ ನಮ್ಮ ಕೃತ್ಯಗಳೇನಾಗಿತ್ತು? ಕೆಟ್ಟದಾಗಿರುವುದರಿಂದ ಆ ಬೆಳಕಿಗಿಂತ ಕತ್ತಲೆಯನ್ನೇ ನಾವು ಪ್ರೀತಿಸ್ತೀವಿ. ಲೋಕದಲ್ಲಿ ಇದ್ದುಕೊಂಡು ಏನು ಮಾಡಿದ್ವಿ? ಯಾವುದನ್ನು ಪ್ರೀತಿಸ್ತೀವಿ? ದೇವರ ಕತ್ತಲೆಯನ್ನು ಪ್ರೀತಿಸುವರಾಗಿದ್ದೀವಿ. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನ 7:7 ಹೇಳುತ್ತದೆ, ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟದವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ಹಲ್ಲೆಲೂಯಾ. ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು. ಅನೇಕ ಸಾರಿ ನಾವು ನೆನೆಸ್ತೀವಿ, ದೇವರಿಗೆ ಭಯಭಕ್ತಿಯುಳ್ಳವರಾಗಿ, ದೇವರಿಗೆ ಪರಿಶುದ್ಧರಾಗಿ, ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ ಇದ್ದಂಥ ಸಜೀವ ಯಜ್ಞವಾಗಿ ನಾವು ಜೀವಿಸಿದರೆ ಲೋಕ ನಮ್ಮನ್ನು ಹಾಗೆ ಮಾಡುತ್ತದೆ, ನಾವು ನೆನೆಸ್ಕೊಳ್ತೀವಿ. ಆದರೆ ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ನಾವೇನು ಹೇಳ್ತೀವಿ? ಅದು ಕೆಟ್ಟದು ಮಾಡಬೇಡ ಅಂತ ಹೇಳಿದರೆ ನಾವೇ ಕೆಟ್ಟವರಾಗ್ತೀವಿ, ಹೌದಲ್ವಾ? ಈ ಲೋಕ ಹಾಗೆ ತಿಳಿತದೆ. ಆದರೆ ದೇವರ ಸಮ್ಮುಖದಲ್ಲಿ ನಾವು ಒಳ್ಳೆಯವರು. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನ 12:31 ಹೇಳುತ್ತದೆ, ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಆಗ ಇಹಲೋಕದ ಅಧಿಪತಿಯು ಹೊರಗೆ ನೂಕಲ್ಪಟ್ಟನು. ಹಲ್ಲೆಲೂಯಾ. ಇಹಲೋಕದ ಅಧಿಪತಿ ಯಾರು? ಸೈತಾನನು. ನಮ್ಮ ಕಾಲ ಕೆಳಗೆ ಆತನು ನೂಕಲ್ಪಟ್ಟನು. ಯೋಹಾನ 14:17 ಹೇಳುತ್ತದೆ, ಆ ಸಹಾಯಕನು ಯಾವುದೆಂದರೆ ಸತ್ಯದ ಆತ್ಮನು ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಆದರೆ ನಾನು ಮತ್ತು ನೀವು ಎಷ್ಟೋ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಒಳಿತನ್ನು ಆತನಿಂದ ಹೊಂದಿಕೊಂಡಿದ್ದೀವಿ, ಹೌದಲ್ವಾ? ಹೊಂದಿಕೊಂಡಿದ್ದೀವಿ. ಆದರೆ ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸಿಸುವಾತನು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ಯೋಹಾನ 14:17. ಹಾಗಾದರೆ ನಮ್ಮ ಜೀವಿತದಲ್ಲಿ ಈ ವಾಕ್ಯಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ದೇವರ ಸಮ್ಮುಖದಲ್ಲಿ ಜ್ಞಾನ ಮತ್ತು ವಿವೇಕ ಬೇಕಾಗಿದೆ. ನಾವೇನು ಮಾಡ್ತೀವಿ? ದೇವರೇ, ಇಹಲೋಕದ ಅದೇ 1 ಕೊರಿಂಥಿಯ 1:20, ಜ್ಞಾನಿಯು ಎಲ್ಲಿ, ಶಾಸ್ತ್ರವೆಲ್ಲಿ, ಇಹಲೋಕದ ತರ್ಕವಾದಿ ಎಲ್ಲಿ? ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲ. ನಮಗೆ ಇಹಲೋಕದ ಜ್ಞಾನ, ನಾವು ಹೇಳ್ತೀವಿ ದೇವರ ವಾಕ್ಯದ ಮೂಲಕ, ಹೀಗೆ ಪಾಪದ ಪಾಲಿಗೆ ತಿರುಗಿಕೋ, ಪಾಪ ಮಾಡಬೇಡ, ದೇವರ ಕೋಪಕ್ಕೆ ತುತ್ತಾಗಬೇಡ ಅಂಥೇಳಿ ನಾವು ಜನರಿಗೆ ಹೇಳುವಾಗ ನಾವೇನು ಮಾಡ್ತೀವಿ? ಜನರಮ್ಮನ್ನು ಹುಚ್ಚರಂತ ಹೇಳ್ತಾರೆ. ಏನು ಹೇಳ್ತಾರೆ? ಒಳ್ಳೆಯ ಹೆಸರು ತಾನೆ, ಹುಚ್ಚರು. ಇವರಿಗೆ ಬೇರೆ ಕೆಲಸ ಇಲ್ಲ. ಹೌದು ಪ್ರಿಯರೇ, ನಮಗೆ ಕೆಲಸ ಇಲ್ಲ, ಒಂದೇ ಒಂದು ಕೆಲಸ, ಆತನ ನೀತಿಯ ಕುರಿತು, ಆತನ ನಿತ್ಯ ರಾಜ್ಯದ ಕುರಿತು ನಮಗೆ ತಿಳಿಸಲಿಕ್ಕೆ ಒಂದು ದೇವರ ಅನುಕೂಲ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನು ನಾನು ಮತ್ತು ನೀನು ಅನುಸರಿಸಿ ನಡೆದರೆ ಪರಲೋಕ ಜ್ಞಾನಕ್ಕೆ ಒಳಗಾಗ್ತೀವಿ. ದೇವರ ಜ್ಞಾನವು ಈ ಲೋಕದಲ್ಲಿ ಪಾಪ ದ್ವೇಷಗಳನ್ನು ಹುಟ್ಟಿಸುತ್ತದೆ. ದೇವರ ಭಯ ಏನಾಗ್ತದೆ? ಪಾಪ ದ್ವೇಷಗಳನ್ನು ಹುಟ್ಟಿಸ್ತದೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಇನ್ನೊಂದು 1 ಕೊರಿಂಥಿಯ 7:31, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸುವುದರಂತೆಯೂ ಇರಬೇಕು. ಯಾಕಂದರೆ ಈ ಪ್ರಪಂಚದಲ್ಲಿ ತೋರಿಕೆಯು ಗೆತ್ತಿ ಹೋಗುತ್ತಾ ಇದೆ, ಹೌದಲ್ವಾ? ಪ್ರಪಂಚದ ತೋರಿಕೆ, ಈಗ ನೋಡ್ರಿ, ಹೂ ಅರಳುತ್ತದೆ, ಅದು ಸಂಜೆ ಏನಾಗ್ತದೆ? ಬಾಡಿ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಎಲ್ಲ ಒಂದು ಮ್ಯೂಸಿಯಮ್ಮ ಅಥವಾ ಏನಾದರೂ ಒಂದು
ಕಾಲಕ್ರಮೇಣ ಇದ್ದದ್ದು ಇದೆ, ಅದನ್ನು ಹೇಗೋ ಅದನ್ನು ನೋಡ್ಕೊಂಡು ಬಂದಿದ್ದಾರೆ. ಈಗ ನೋಡ್ರಿ, ಒಂದು ಬೆಟ್ಟ ಚೆನ್ನಾಗಿದೆ, ಆ ಬೆಟ್ಟ ಹೀಗಿದೆ, ಅದು ಭಾಳ ಚೆನ್ನಾಗಿದೆ ಅಂತೇಳಿ ಭಾಳಷ್ಟು ಜನ ಅದರ ಮೇಲೆ ಹೋಗಿ ನೋಡಿ ಎಲ್ಲ ಬರ್ತಾರೆ. ಒಂದು ದೇವರ ಕೋಪಕ್ಕೆ ತುತ್ತಾದರೆ ಇಡೀ ಭೂಮಿ ಹಾಗೆ ನೆಲಸಮವಾದರೆ ಆ ಬೆಟ್ಟದ ಸೌಂದರ್ಯ ಸಿಗ್ತದಾ? ಇಲ್ಲ. ಎಷ್ಟೋ ಕಡೆಯಲ್ಲಿ ಹಂಗಿದೆ. ಭಾಳ ಚೆನ್ನಾಗಿ ನಮ್ಮ ಬೆಂಗಳೂರು ಕಡೆಯಲ್ಲಿ ನೋಡಿದರೆ ಎಲ್ಲ ಕಡೆಯಲ್ಲೂ ಹಳ್ಳಗಳು, ಭಾಳ ಕೆರೆ ಎಲ್ಲ ಇತ್ತು. ಆ ಕೆರೆಯೆಲ್ಲ ಏನಾಗಿದೆ, ಮಣ್ಣಾಗಿ ಮುಚ್ಚಿ ಏನಾಗಿದೆ, ಎಲ್ಲ ಬಿಲ್ಡಿಂಗ್ಗಳು ಮೇಲೆ ಏರ್ತಾ ಇದೆ. ಯಾವುದಾದ್ರೂ ಕೆರೆ ನೋಡಲಿಕ್ಕಿದೆಯಾ? ಒಂದು 25 ವರ್ಷದ ಹಿಂದೆ ನೋಡಿದರೆ ಎಲ್ಲ ಕೆರೆ ಎಲ್ಲ ನೋಡಿದರೆ ಅಲ್ಲಿ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಬಂದು ಕೂತ್ಕೊಂಡು ಹೋಗೋದನ್ನು ನಾವು ನೋಡ್ಬೋದು, ಕೊಕ್ಕರೆಗಳು ನೋಡ್ಬೋದು. ಈ ದಿನಮಾನಗಳಿಗೆ ನೋಡಲಿಕ್ಕಿದೆಯಾ? ಇಲ್ಲ. ಯಾಕೆ? ಪ್ರಪಂಚದ ಸೌಂದರ್ಯ ಹೇಗೆ ಅಳಿದು ಹೋಗ್ತಿದೆಯೋ ಅದೇ ರೀತಿಯಲ್ಲಿ ಲೋಕದ ಕಾರ್ಯಗಳು ಅಳಿದೋಗೋದಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭವಿಸದರಂತೆಯೂ ಇರಬೇಕು. ಹಲ್ಲೆಲೂಯಾ. ಆದರೆ ಪರಿಪೂರ್ಣವಾಗಿ ನಿಮಗೆ ಅನುಭೋಗಿಸ್ಲಿಕ್ಕೆ ಆಗಲ್ಲ. ಒಬ್ಬ ಕುಡುಕ ಕುಡಿತಾನೇ ಇದ್ದರೆ, ಅವನು ಪರಿಪೂರ್ಣವಾಗಿ ಕುಡಿತಾನೇ ಇದ್ದರೆ ಆ ಕುಡಿಕನ ಗತಿ ಏನಾಗ್ತದೆ? ಅವನು ಪೂರ್ಣವಾಗಿ ಅದರಲ್ಲಿ ಎಲ್ಲ ಅದನ್ನು ತಗೊಳ್ಳಿಕ್ಕೆ ಆಗ್ತದ? ತಗೊಳ್ಳೋದ್ರೊಳಗಾಗಿ ಅವನು ಸಮಾಧಿಗೆ ಸೇರುತ್ತಾನೆ. ಅದೇ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಇವತ್ತು ಸರಿಪಡಿಸಿಕೊಳ್ಬೇಕಾದ ಸಂಗತಿಗಳಲ್ಲಿ ಇವತ್ತೇ ಸರಿಪಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಇವತ್ತು ಸರಿಪಡಿಸಿಕೊಂಡ್ರೆ ನಾಳೆ ಆಶೀರ್ವಾದ. ಹಲ್ಲೆಲೂಯಾ. 24 ಗಂಟೆ ದೇವರು ಸಮಯ ಕೊಟ್ಟಿದ್ದಾನೆ. 24 ಗಂಟೆ ಸಮಯ ಕೊಟ್ಟಿದ್ದಾನೆ. ಯಾಕಂದರೆ ನಿನಗೆ ಬರತಕ್ಕ 24 ಗಂಟೆಯೊಳಗೆ ನೀನು ಹೇಗೆ ದೇವರಿಗೆ ಹಿಂದೆ ಬೀಳ್ತೀಯ ಮುಂದೆ ಬೀಳ್ತೀಯ ಅದು ನಿನಗೆ ಬಿಟ್ಟದು. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಎಫೆಸೀಯ 2:12, ಎಫೆಸೀಯ ಚಾಪ್ಟರ್ 2:12, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲಿನ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ನಾವು ಯಾರು ಹುಟ್ಟಿದಾಗಲೇ ಕ್ರೈಸ್ತರಲ್ಲ, ಹುಟ್ಟಿದಾಗಲೇ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಿಲ್ಲ. ಆದರೆ ನಮ್ಮ ಮೂಲ ಪಿತೃಗಳು, ಮೂಲ ದೇವರ ವಾಕ್ಯದಲ್ಲಿದ್ದಂಥ ಭಕ್ತರುಗಳು ತೋರಿಸಿದ ಮಾರ್ಗವನ್ನು ಅನುಸರಿಸಿ ನಡೆಯಬೇಕೆಂಬುದೇ ದೇವರು ನಮ್ಮನ್ನು ಕರೆದನು. ಹಲ್ಲೆಲೂಯಾ. ಪೂರ್ವ ಕಾಲದಲ್ಲಿ ಕ್ರಿಸ್ತನಲ್ಲಿ ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು. ನಾವೆಲ್ಲ ಪಾಲಿತ್ತ ನಮಗೆ ಇಲ್ಲ. ನಾವೆಲ್ಲ ಅಶುದ್ಧರು, ಅಯೋಗ್ಯರು, ದೇವರಿಗೆ ಯಾತಕ್ಕೂ ಬಾರದ ಜನರನ್ನು ದೇವರು ಆಯ್ದುಕೊಂಡು ನಿಲ್ಲಿಸಿರುವಾಗ ದೇವರಿಗೆ ಮಾನ್ಯತೆ ಕೊಟ್ಟು ದೇವರಿಗೆ ಭಯಭಕ್ತಿ ತೋರಿಸಿ ನಡ್ಕೊಂಡ್ರೆ ನಾಳೆ ಅದ್ಭುತ ಕಾಣುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಎಫೆಸೀಯ 4:22-23, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಏನು ಮಾಡಬೇಕು? ಹಂಗೆ ಇಟ್ಕೊಳ್ಬೇಕಾ ಪೂರ್ವ ಸ್ವಭಾವಗಳು? ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನೀವೇನೇನು ಮಾಡ್ತಿದ್ದೀರೋ ಅದೆಲ್ಲ ಏನು ಮಾಡಬೇಕು? ಅಲ್ಲೇ ಬಿಟ್ಬಿಡ್ಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಆಶೀರ್ವಾದ ಬೇಕಾ? ಯೇಸುವಿನ ಸತ್ಯೋಪದೇಶವು ಯಾವುದೆಂದರೆ, ನೀವು ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವಗಳನ್ನು ದೇವರ ಮುಂದೆ ತೆಗೆದು ಹಾಕ್ಲಿಕ್ಕೆ ಹೇಳ್ಬೇಕು. ಪೂರ್ವ ಸ್ವಭಾವಗಳು, ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳು, ತಿರುಗಿ ಅದನ್ನೇ ಅನುಸರಿಸ್ತಾ ಇದ್ದರೆ ದೇವರ ಆಶೀರ್ವಾದವನ್ನು ಕಾಣಲಿಕ್ಕೆ ಆಗಲ್ಲ. ಎಲ್ಲರಿಗೂ ದೇವರ ಆಶೀರ್ವಾದ ಹೊಂದಿಕೊಳ್ಬೇಕು. ದೇವರು ನನ್ನ ಮಧ್ಯದಲ್ಲಿ, ದೇವರು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ಸಭೆಯ ಜೀವಿತದಲ್ಲಿ, ನನ್ನ ಸಮಾಜದಲ್ಲಿ ಅದ್ಭುತ ಮಾಡಬೇಕು.
ಅಂತೇಳಿ ನಾವು ಬಯಸ್ತೀವಿ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಕರ್ತನಲ್ಲಿ ಕೇಳಿಕೊಳ್ಳುವುದೇನೆಂದರೆ, ದೇವರು ಹೇಳುತ್ತಾನೆ, ನಾನು ಮತ್ತು ನೀವು ಕರ್ತನ ಮುಂದೆ ತೊಳೆಯುವಂಥ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಪೂರ್ವ ಸ್ವಭಾವಕ್ಕೆ ಬದ್ಧರಾಗುವುದು ಬೇಡ. ಏಕೆಂದರೆ ದೇವರು ನಮ್ಮನ್ನು, ನಮ್ಮ ಆಂತರಿಕ ಜೀವಿತವನ್ನು ಆತನು ಸಂಪೂರ್ಣವಾಗಿ ವ್ಯವಸ್ಥೆಪಡಿಸಿದ್ದಾನೆ. ಹಲ್ಲೆಲೂಯಾ. ಆಂತರ್ಯದ ಸ್ವಭಾವವನ್ನು ನವೀಕರಿಸಿದ್ದಾನೆ. ಹಲ್ಲೆಲೂಯಾ. ಹೇಗೆ ನವೀಕರಿಸಿದ್ದಾನಂತೆ ನೋಡಬೇಕಂದ್ರೆ, ಎಫೆಸ 4ನೇ ಅಧ್ಯಾಯ 22 ಮತ್ತು 23. ಆತನು ಹೇಗೆ ನಮ್ಮನ್ನು ನವೀಕರಿಸಿದ್ದಾನೆ. 22, 23. ಎಫೆಸ 4, 22, 23 ಯಾರಾದರೂ ಓದಿರಿ ನೋಡ. ಯೇಸುವಿನಲ್ಲಿರುವಂಥ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಹಾಗಾದರೆ ನೂತನ ಸ್ವಭಾವ ಯಾವುದು? ಕೆಳಗೆ ಹೋದ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ಸ್ವಭಾವ ಸತ್ಯಾನುಸಾರವಾಗಿಯೂ ನೀತಿಯುಳ್ಳದಾಗಿಯೂ ದೇವರ ಭಯವುಳ್ಳದಾಗಿಯೂ ಇರುತ್ತದೆ. ಹಲ್ಲೆಲೂಯಾ. 2-3 ವಾರದಿಂದ ದೇವರ ಭಯ, ಸತ್ಯ, ನೀತಿ ಈ ಕಾರ್ಯದ ಕುರಿತು ಲಿಂಕ್ ಆಗಿ ಮಾತಾಡ್ತಾ ಬಂದಿದ್ದೇನೆ. ಏಕೆಂದರೆ ನಾವು ದೇವರಲ್ಲಿ ಸರಿಯಾದ ಒಂದು ನೂತನ ಸ್ವಭಾವಕ್ಕೆ ಬರಬೇಕು. ಹಲ್ಲೆಲೂಯಾ. ಏಕೆಂದರೆ ನಮ್ಮ ಮನಸ್ಸು ದೇವರ ಸತ್ಯದಿಂದ ತುಂಬಿಕೊಳ್ಳಬೇಕು. ಹಲ್ಲೆಲೂಯಾ. ನನ್ನ ಆಸೆ ಏನಂದರೆ, ನಮ್ಮ ಮನಸ್ಸೇನು ಮಾಡಬೇಕು? ದೇವರ ಸತ್ಯದಲ್ಲಿ ತುಂಬಿಕೊಳ್ಬೇಕು. ನನ್ನ ಮಕ್ಕಳ ಮನಸ್ಸು ದೇವರ ಸತ್ಯದಲ್ಲಿ ತುಂಬಿಕೊಳ್ಬೇಕು. ನನ್ನ ಗಂಡನ ಮನಸ್ಸು ದೇವರ ಸತ್ಯದಲ್ಲಿ ತುಂಬಿಕೊಳ್ಬೇಕು. ನನ್ನ ಹೆಂಡತಿಯ ಮನಸ್ಸು ದೇವರ ಸತ್ಯದಲ್ಲಿ ತುಂಬಿಕೊಳ್ಬೇಕು. ಹಲ್ಲೆಲೂಯಾ. ನನ್ನ ಸಭೆಯ ಜನರ ಮನಸ್ಸು ದೇವರ ಸತ್ಯದಲ್ಲಿ ತುಂಬಿಕೊಳ್ಬೇಕು. ಹಲ್ಲೆಲೂಯಾ. ಈ ಸತ್ಯವನ್ನು ಕೇಳದಂತೆ ನಮ್ಮನ್ನು ಸೈತಾನನು ಕದ್ದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವು ಇನ್ನೊಂದು ಕಡೆ ನಾವು ನೋಡ್ತೀವಿ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 37ನೇ ವಾಕ್ಯ. Matthew chapter 22:37. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದುದು. ಹಲ್ಲೆಲೂಯಾ. ನಾವೇನು ಮಾಡಬೇಕು? ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಕರ್ತನನ್ನು ಪ್ರೀತಿ ಮಾಡಬೇಕು. ಪ್ರೀತಿಯೇ ಅಂಥೇಳಿ ನಾವು ಹಾಡೋದು ದೊಡ್ಡದಲ್ಲ. ಪ್ರೀತಿ, ಆ ಪ್ರೀತಿ ಏನಿರಬೇಕು? ಆ ಪ್ರೀತಿಯಲ್ಲಿ ದೇವರಲ್ಲಿ ಆ ಪ್ರೀತಿ ಯಾರಿಗೆ ತೋರಿಸ್ತಾ ಇದ್ದೀವಿ? ಯಾರಿಗೆ ಘನತೆ ತೋರಿಸ್ತಾ ಇದ್ದೀವಿ? ದೇವರು ನಮ್ಮ ಪ್ರೀತಿಯನ್ನು, ದೇವರ ಮೇಲೆ ತೋರಿಸುವ ಪ್ರೀತಿ ಯಾವತ್ತೂ ವ್ಯರ್ಥ ಆಗಲ್ಲ. ಆಗ್ತದಾ? ಮನುಷ್ಯರ ಮೇಲೆ ತೋರಿಸೋ ಪ್ರೀತಿಯಲ್ಲಿ ಕಂಗಾಲಾಗ್ತೀವಿ. ಆದರೆ ದೇವರ ಪ್ರೀತಿಯು ದೇವರ ಪ್ರೀತಿಯಲ್ಲಿ ನಾವು ಬಿತ್ತು ಹೋಗೋದಿಲ್ಲ. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 1:1-3, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ಕರಡದೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ದುಷ್ಟರ ಆಲೋಚನೆಯಂತೆ ನಡಿಬಾರ್ದು.
ಏನಾಗಲ್ಲ, ನಡೀಬೋದು, ಪರವಾಗಿಲ್ಲ, ಒಂದು ಅನುಕೂಲ ಆಗ್ತದೆ. ಆದರೆ ದೇವರ ವಾಕ್ಯ ಹೇಳಿದೆ, ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತುಕೊಳ್ಬಾರ್ದು. ನಾವು ಸಪೋರ್ಟಾಗಿ ನಿಂತುಕೊಂಡ್ರೆ ನಾವೇ ದುಃಖಕ್ಕೊಳಗಾಗ್ತೀವಿ. ಧರ್ಮ ನಿಂದಕರೊಡನೆ ದೇವರ ವಾಕ್ಯವನ್ನು ಅಲ್ಲಗಳೆಯೋರಿಗೆ, ದೇವರ ವಾಕ್ಯವನ್ನು ಅಗೆ ಮಾಡುವರೊಂದಿಗೆ ನಿನ್ನ ಸಂಬಂಧ ಇರಬಾರ್ದು. ಯೆಹೋವನು ಧರ್ಮಶಾಸ್ತ್ರದಲ್ಲಿ ಯಾರು ಆನಂದ ಪಡುತ್ತಾನೋ ಅದನ್ನೇ ಯಾರೆಲ್ಲ ಧ್ಯಾನ ಮಾಡುತ್ತಾರೋ. ನೋಡ್ರಿ, ನಾನು ಯಾವಾಗಲೂ ದೇವರ ವಾಕ್ಯ ಕೇಳ್ತೀನಿ. ನಾನು ಪ್ರಸಂಗ ಮಾಡೋದು ಮಾತ್ರ ಅಲ್ಲ, ಅನೇಕ ಹಿರಿಯ ಸೇವಕರದು ಅವರ ಜೀವಿತದಿಂದ ಕಲಿತಂಥ ಮಕ್ಕಳು ಹೇಗೆಲ್ಲ ಬೆಳೆದು ಬಂದಿದ್ದಾರೆ ಅವರ ಕುರಿತು ನಾನು ಅನೇಕ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ದೇವರ ವಾಕ್ಯವನ್ನು ಕೇಳ್ತೀನಿ. ಅನುಕೂಲ ಸಿಕ್ಕಿದಾಗ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಸೀಟ್ ಸಿಕ್ಕಿದ್ರಂದರೆ ನನಗೆ ಭಾಳ ಸಂತೋಷ, ದೇವರಿಗೆ ಸ್ತೋತ್ರ ಮಾಡ್ತೀನಿ. ಆ ಕೂತ್ಕೊಳ್ಳೋ ಸೀಟಲ್ಲಿ ಕೂತ್ಕೊಂಡು ಆ ಮುಟ್ಟುವ ತನಕ ಹೆಚ್ಚು ಕಡಿಮೆ 3/4 ಗಂಟೆಯಿಂದ 45 ನಿಮಿಷ ಕೂತ್ಕೊಳ್ಳಿಕ್ಕೆ ಸಿಕ್ಕಿದರೆ ಆ 45 ನಿಮಿಷ ನಾನು ನನ್ನ ಕರ್ತನೊಂದಿಗಿರುವಂಥ ಅನುಭವ ಹೋಗಿ ತಲುಪುವ ತನಕ ಹೇಳಲಿಕ್ಕಾಗಲ್ಲ. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ನಮ್ಮನ್ನು ಆ ರೀತಿ ಶುದ್ಧೀಕರಿಸಬೇಕು. ನಾವು ಯಾರು ಅವರ ಹಿಂದೆ ಇವರ ಹಿಂದೆ ಯಾರು ಓಡ್ತಾ ಇಲ್ಲ, ನಾವು ದೇವರ ವಾಕ್ಯದ ಹಿಂದೆ ಓಡಬೇಕು. ಹಲ್ಲೆಲೂಯಾ. ಈ ವಾಕ್ಯದ ಹಿಂದೆ ನಾನು ಮತ್ತು ನೀನು ಓಡಿದರೆ ಇದರಲ್ಲಿ ಸಿಕ್ಕುವ ಆಶೀರ್ವಾದ. ಇಂದು ನಿನ್ನನ್ನು ಶುದ್ಧ ಮಾಡಿಕೊಳ್ಳಲಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ನಾವು ಇವತ್ತು ಶುದ್ಧ ಮಾಡಿಕೊಳ್ಬೇಕು. ಯಾವುದರಲ್ಲಿ ಶುದ್ಧ ಮಾಡಿಕೊಳ್ಬೇಕು? ಈ ಲೋಕದಲ್ಲಿ ಇದ್ದಂಥ ಕಲ್ಮಶಗಳನ್ನು ತೋರಿಸಿದ್ದೀನಿ ನಾನು ನಿಮಗೆ. ಕರ್ತನ ಹಸ್ತವು ಅದ್ಭುತ ಹೊಂದಲು ನಾವು ಪವಿತ್ರವಾದ ಜೀವಿತವನ್ನು ಜೀವಿಸುವುದು ಅಗತ್ಯವಾಗಿದೆ. ಪವಿತ್ರ ಜೀವಿತ. ದೇವರೇ, ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನನ್ನ ಕಾರ್ಯಗಳಲ್ಲಿ, ಕೆಲಸದಲ್ಲಿ, ನೋಟದಲ್ಲಿ, ನಡತೆಯಲ್ಲಿ ನಾನು ಮಾಡುವಂಥದ್ದು ಪರಿಶುದ್ಧರಾಗಿ ಇರಬೇಕು. ಹಲ್ಲೆಲೂಯಾ. ಏಕೆಂದರೆ ಅನೇಕ ಭಕ್ತರುಗಳು ಇದರಲ್ಲೇ ಪ್ರಯಾಸಪಟ್ಟರು. ಆದ್ದರಿಂದ ಇವತ್ತು ಅವರ ಹೆಸರುಗಳನ್ನು ಬುಕ್ಕುಗಳಲ್ಲಿ ದೇವರ ವಾಕ್ಯದಲ್ಲಿ ದಾಖಲೆ ಆಗಿದೆ. ನಾವು ಇವತ್ತು ಅವರ ಕಾರ್ಯಗಳನ್ನು ಎತ್ತಿ ಮಾತನಾಡುತ್ತೀವಿ. ಇವತ್ತು ನಮ್ಮ ಕುರಿತು ಯಾರಾದರೂ ಮಾತನಾಡ್ತಾರಾ? ನಮ್ಮ ಕುರಿತು ಯಾರಾದರೂ ಹೇಳ್ತಾರಾ? ಯಾಕೆ ಹೇಳ್ತಾ ಇಲ್ಲ? ನಾವು ಆ ಹಾದಿಯಲ್ಲಿ ನಾವು ನಡೆದು ತೋರಿಸಿಲ್ಲ. ಕೆಲವು ಮಣ್ಣಿಗೆ ಪಾಲಾಗಿ ಈ ಲೋಕದ ಯಾತ್ರೆ ಮುಗಿಸಿದ ದೇವರ ಸೇವಕರ ಕುರಿತು ಮಾತನಾಡ್ತಾರೆ. ಅಯ್ಯೋ, ಅವರಿದ್ದಿದ್ರೆ ಯಾಕೆ ಅವರ ಕುರಿತು ಮಾತನಾಡ್ತಿದೆ? ಏಕೆಂದರೆ ಅವರು ಆ ರೀತಿಯ ಜೀವಿತವನ್ನು ಲೋಕದಾದ್ಯಂತ ಎಲ್ಲ ಕಡೆಯಲ್ಲೂ ಅವರು ತೋರಿಸಿಕೊಟ್ರು. ಹಲ್ಲೆಲೂಯಾ. ಶಾರೀರಿಕವಾಗಿ ನಮ್ಮೊಟ್ಟಿಗೆ ಇದ್ದು ನಮ್ಮ ಹಾಗೆ ಅವರು ಮನುಷ್ಯರಾಗಿ ಈ ಲೋಕದ ಕಾರ್ಯಗಳನ್ನು ತ್ಯಜಿಸಿದರು, ಲೋಕದ ಪಾಪದ ಕಾರ್ಯಗಳನ್ನು ತ್ಯಜಿಸಿದರು. ಆದರೆ ದೇವರಿಗೆ ಸ್ತೋತ್ರ ಮಾಡುತ್ತೀವಿ. ಇವತ್ತು ನಾನು ಈ ಆಶೀರ್ವಾದ ಹೊಂದಿಕೊಳ್ಬೇಕಾದ್ರೆ ಇಬ್ರಿಯ 8:10 ಇಬ್ರಿಯ ಚಾಪ್ಟರ್ 8:10. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ಹಲ್ಲೆಲೂಯಾ. ನಾನು ಅವರಿಗೆ ದೇವರಾಗಿರುವೆನು, ಪ್ರಜೆಯಾಗಿರುವರು. ಹಲ್ಲೆಲೂಯಾ. ದೇವರಿಗೆ ಆತನು ನಿನಗೆ ದೇವರಾಗಿರಬೇಕಾ? ನೀವು ಆತನಿಗೆ ದೇವರಿಗೆ ನೀನು ಪ್ರಜೆ ಆಗಬೇಕಾ? ಆತನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ನಾವು ತಂದುಕೊಳ್ಬೇಕು. ನಾವು ಆತನನ್ನು ಈ ದಿನಗಳು ಬಂದ ಮೇಲೆ ನಾವು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಆಜ್ಞೆ, ದೇವರ ಆಜ್ಞೆ ಏನು? ದೇವರು ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಬಾರ್ದು. ಹಲ್ಲೆಲೂಯಾ. ಅವರ ಮನಸ್ಸಿನಲ್ಲಿ, ಅದು ನಮ್ಮ ಮನಸ್ಸಿನಲ್ಲಿ ಇಡಬೇಕು. ದೇವರು ಹೇಳಿದ್ದಾರೆ ಬೇಡ, ಮಾಡಬೇಡ ಅಂತ ಹೇಳಿದ್ದಾರೆ, ನಾನು ಮಾಡಲ್ಲ. ಆ ನಿರ್ಧಾರ ಏನು ತಕ್ಕೊಳ್ತೀರಲ್ಲ, ಆ ನಿರ್ಧಾರದ ಮೇಲೆಗೆ ನಿನಗೆ ಆಶೀರ್ವಾದ.
ಅವರ ಹೃದಯದ ಮೇಲೆ ಅವುಗಳನ್ನು ಬರೆದವು. ನಮ್ಮ ಜೀವಿತದಲ್ಲಿ ನಾವು ಬರ್ಕೋಬೇಕು. ದೇವರು ಹೇಳಿದ್ದಾನೆ ಈ ಕಾರ್ಯ ಮಾಡಬಾರ್ದು. ಲೋಕದಲ್ಲಿ ನಡೆದ್ರು, ಲೋಕದ ಕೆಸರಿಗೆ ಕಲ್ಲಾಕಿದ್ರೆ ಏನಾಗ್ತದೆ? ಕೆಸರಿಗೆ ಕಲ್ಲಾಕಿದ್ರೆ ಏನಾಗ್ತದೆ? ನಿನ್ನ ಮುಖಕ್ಕೆ ರಟ್ಟುತ್ತದೆ. ಕೆಸರಿದೆ ಅಂತ ಗೊತ್ತು, ಅದರ ಬದಿಯಿಂದ ಹೋಗ್ಬೇಕಾದದ್ದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ. ಕೆಸರಿಗೆ ಕಾಲು ಹಾಕೊಂಡು ಆರಾಮ ಹೋಗುವ, ಪರವಾಗಿಲ್ಲ ಅಂತೇಳಿ. ಹಂಗಿದ್ರೆ ಆ ಕೆಸರೇನಾಗ್ತದೆ? ನಾರ್ತದೆ. ಚೆನ್ನಾಗಿ ಸ್ನಾನ ಮಾಡಿದ್ದೀರಿ, ನಡ್ಕೊಂಡು ಹೋಗ್ತೀರಿ, ಈಗ ದಾರಿಯಲ್ಲಿ ಹಳ್ಳ ಕಳ್ಳ ಇದೆ, ಏನಾಗ್ತಿದೆ? ಅಯ್ಯೋ ಚೆನ್ನಾಗಿ ಸ್ನಾನ ಮಾಡಿದ್ದೀನಿ, ಡ್ರೆಸ್ಸು ಚೆನ್ನಾಗಿದೆ, ಆದರೆ ಅಲ್ಲಿ ಕೆಸರಿದೆ, ಬದಿಯಿಂದ ಹೋಗಬೇಕು. ಆದರೆ ನಾವೇನು ಹೇಳ್ತೀವಿ? ಬದಿಯಿಂದ ಬಾ ಮಗನೇ ಅಂತ ಹೇಳ್ತೀವಿ. ಮಗನೇ ಹೇಳ್ತಾನೆ ಟಪ್ ಟಪ್ ಅಂತೇಳಿ ಆ ಕೆಸರೊಳಗಿಂದಲೇ ಹೋದರೆ ಏನಾಗ್ತದೆ? ಆ ಕೆಸರೆಲ್ಲ ಆದರೆ ಆವಾಗ ಅದೇ ಕಾಲಿಟ್ಕೊಂಡು ಮದುವೆ ಮನೆಗೆ ಹೋಗ್ಲಿಕ್ಕೆ ಆಗ್ತದಾ? ಆಗಲ್ಲ. ಯಾಕೆ ಆಗಲ್ಲ? ನಿನ್ನ ಜೀವಿತವನ್ನು ಸರಿಪಡಿಸಿಕೊಂಡು ಹೋಗಬೇಕಾದುದು. ಅದೇ ರೀತಿಯಲ್ಲಿ ಮದಲಿಂಗನ ಮನೆಗೆ ಹೋಗಬೇಕಾದ್ರೂ ಅದೇ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಇರಬೇಕು. ಹಲ್ಲೆಲೂಯಾ. ಈ ಮದಲಿಂಗನು ಬರುವಾಗ ನಮ್ಮನ್ನು ಆತನು ಹೇಗೆ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ಬರ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋದು ಬಹಳ ಅಮೂಲ್ಯ. ಫಿಲಿಪಿಯ 2:5. ಫಿಲಿಪಿಯನ ಪುಸ್ತಕ 2:5. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿದ್ದಂಥ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲಲು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡನು. ದಾಸನ ರೂಪವನ್ನು ಧರಿಸಿಕೊಂಡನು. ಮನುಷ್ಯರಿಗೆ ಸದೃಶನಾದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಇರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪ. ಆತನು ನಮಗೋಸ್ಕರ ಎಲ್ಲ ಕಾರ್ಯದಲ್ಲಿ ಇಳಿದು ಬಂದನು. ಆತನ ಪಾಪ ಮಾಡಲಿಲ್ಲ, ಅದರ ಪಾಪಿಗಳಿಗಾಗಿ ಇಳಿದು ಬಂದನು. ಆತನ ಯಾವ ಶಾಪು ಆತನ ಮೇಲೆ ಇರಲಿಲ್ಲ, ಆದರೆ ನಮ್ಮ ಶಾಪಕ್ಕಾಗಿ ಆತನ ಶಿಲುಬೆ ಮೇಲೆ ಸತ್ತನು. ಆತನು ಯಾವುದೇ ಪಾಪ ಮಾಡದೆ ಆತನು ಪರಿಶುದ್ಧನಾಗಿಯೇ ಇದ್ದನು. ಆದರೆ ನಾವು ಪರಿಶುದ್ಧರಾಗಬೇಕಂತೇಳಿ ಆತನು ಪಾಪಿಯಾದನು. ನಾವು ಐಶ್ವರ್ಯವಂತರಾಗಿರಬೇಕಂತೇಳಿಯೇ ಆತನು ಬಡವನಾದನು. ಹಲ್ಲೆಲೂಯಾ. ಎಲ್ಲ ಮಾಡಿಕೊಂಡದು ನಮಗೋಸ್ಕರ. ಆದರೆ ಇವತ್ತು ನಾವೇ ಆತನಿಗಾಗಿ ಆತನು ಮಾಡಿಕೊಂಡ ದೇವರನ್ನೇ ಸ್ಮರಿಸಿಕೊಳ್ಳಲಿಕ್ಕೆ ಹಿಂಜಾರಿಯುವಾಗ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದವನ್ನು ಕಳಕೊಳ್ಳುತ್ತೇವೆ. ಹಲ್ಲೆಲೂಯಾ. ದೇವರು ನನ್ನನ್ನು ಆಶೀರ್ವದಿಸಬೇಕು. ತನ್ನ ದೇವರಿಗೆ ಆ ದೇವರಿಗೆ ನಾವು ಒಪ್ಪಿಸಿಕೊಡುವಾಗ, ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವಾಗ ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರ ಚಿತ್ತವೇನೆಂದು ತಿಳ್ಕೊಳ್ಳಲು ನಮ್ಮ ಯೋಚನೆಯಿಂದ ದೇವರ ಚಿತ್ತ ಏನಂತೇಳಿ ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ಒಂದು ವೇಳೆ ಪರಿಪೂರ್ಣವಾದ ಆತನ ಚಿತ್ತವನ್ನು ತಿಳ್ಕೊಳ್ಳಲು ಆತನನ್ನು ಹಿಂಬಾಲಿಸಲು ಬಯಸಿದರೆ ಆತನು ಅಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ಆತನ ಪರಿಪೂರ್ಣ ಚಿತ್ತ ನಾನು ತಿಳ್ಕೊಳ್ಬೇಕಾ? ಏನು ಮಾಡಬೇಕು? ಪರಿಪೂರ್ಣವಾಗಿ ದೇವರ ಯೋಚನೆಯನ್ನು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಅದೇ ಇವತ್ತು ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹಲ್ಲೆಲೂಯಾ. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕಾದ್ರೆ ಹಿಂದೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು. ಹಿಂದೆ ಅಲ್ಲಿ ಹೇಳಲಿಲ್ಲ. ನಾಳೆ ರೆಡಿ ಆಗಬೇಕಾದ್ರೆ ಏನಾಗಬೇಕು? ಇವತ್ತು ಪ್ರಿಪೇರ್ ಆಗಬೇಕು.
ದೇವರ ಮುಂದೆ ಇವತ್ತು ನಾನು ಪ್ರಿಪೇರ್ ಆದರೆ ನಾಳೆ ಆಶೀರ್ವಾದ. ಹಲ್ಲೆಲೂಯಾ. ಹೇಗೆ ಇವತ್ತು ಕೆಲಸ ಮಾಡಿದ್ರೆ ಇವತ್ತೇ ಹಣ ಕೊಟ್ಬಿಡ್ತಾರಾ? ಅನೇಕ ಕೂಲಿ ಕೆಲಸ ಮಾಡ್ತೀರಿ, ಕಷ್ಟಪಟ್ಟು ಇವತ್ತು ಮಾಡ್ತೀರಿ, ಇವತ್ತೇ ಹಣ ಕೊಟ್ಬಿಡ್ತಾರ ದಣಿ? ಏನು ಹೇಳ್ತಾರೆ? ನಾಳೆ ಬನ್ನಿ ಕೊಡ್ತೀನಿ. ಲೋಕದವರೇ ನಾಳೆ ಬನ್ನಿ ಅಂತ ಹೇಳುವಾಗ ದೇವರ ಮುಂದೆ ನಾನು ಮತ್ತು ನೀನು ಇವತ್ತು ದೇವರ ಮುಂದೆ ತೊಳಕೊಳ್ಳಿಕ್ಕೆ ಶುದ್ಧರಾಗಬೇಕು. ಹಲ್ಲೆಲೂಯಾ. ದೇವರಿಗೆ ಒಳ್ಳೆ ಸಮಯವನ್ನು, ಸಂದರ್ಭವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ ನಾವೆಲ್ಲರೂ ಎದ್ದು ನಿಂತುಕೊಂಡು, ದೇವರೇ ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಪರಿಶುದ್ಧಗೊಳಿಸು, ನನ್ನನ್ನು ಪರಿಶುದ್ಧಗೊಳಿಸು. ಅಪ್ಪ, ನಾನು ಪಾಪಿಯಾದ ನನ್ನನ್ನು ಕರುಣಿಸು, ನನ್ನ ಪಾಪವನ್ನು ಕ್ಷಮಿಸು. ಇಂದು ನಾನು ನಿನ್ನ ಮುಂದೆ ನನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತೀವಿ. ಅರಿತು ಅರಿಯದೆಯೋ, ತಿಳಿದು ತಿಳಿಯದೆಯೋ ಮಾಡಿದ ಎಲ್ಲ ತಪ್ಪು ದೋಷಗಳನ್ನು ಕ್ಷಮಿಸು. ನಿನ್ನ ಕ್ರೂಜೆಯ ನೆರಳಿನಡಿಯಲ್ಲಿ ನಾನು ಬರ್ತೀನಪ್ಪ. ಅಪ್ಪ, ನಾಳೆ ನೀನು ನನಗೆ ಕೊಡತಕ್ಕ ಆಶೀರ್ವಾದಕ್ಕಾಗಿ, ನಾಳೆ ನನಗೆ ಬರತಕ್ಕ ಆಶೀರ್ವಾದಕ್ಕಾಗಿ ಇಂದೇ ನನ್ನನ್ನು ಸಿದ್ಧಗೊಳಿಸಪ್ಪ. ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನನ್ನ ಪ್ರಾಣ, ಆತ್ಮ, ಶರೀರವನ್ನು ನಿನ್ನ ಮುಂದೆ ಶುದ್ಧೀಕರಿಸು. ನನ್ನನ್ನು ಒಪ್ಪಿಸಿಕೊಡು. ದೇವರ ಭಯಭಕ್ತಿಯಲ್ಲಿ ನನ್ನ ನಡೆಸು. ದೇವರ ಭಯಭಕ್ತಿಯಲ್ಲಿ ನಾನು ನಡ್ಕೊಳ್ಳಿಕ್ಕೆ ನನಗೆ ಕಲಿಸು. ನನಗೆ ಆ ಜ್ಞಾನ ಕೊಡು ಸ್ವಾಮಿ. ಇಹಲೋಕದ ಜ್ಞಾನವು ಅಪ್ಪ ಈ ಲೋಕದಲ್ಲಿ ಹುಚ್ಚುತನವಾಗಿದೆ. ಎಷ್ಟೇ ಇಹಲೋಕದ ಜ್ಞಾನ ಪಡ್ಕೊಂಡ್ರಪ್ಪ, ನಾವು ನಿನ್ನ ಮುಂದೆ ಮೂರ್ಖರು, ನಾವು ಯಾವ ಗಣನೆಗೆ ಬಾರದವರಪ್ಪ, ಅಯೋಗ್ಯರು, ಅಲ್ಪರು, ಯಾತಕ್ಕೂ ಬಾರದ ನಾವು ಸ್ವಾಮಿ. ನಾವು ನಿನ್ನ ಮುಂದೆ ನಮ್ಮನ್ನು ಒಪ್ಪಿಸಿಕೊಡುತ್ತೀವಿ. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಿನ್ನ ಮುಂದೆ ಒಪ್ಪಿಸಿಕೊಡುತ್ತೀವಿ. ನೀನೇ ನಮ್ಮನ್ನು ಆಳ್ವಿಕೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.